ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಜಾಮೂನ್ ಮಾಡ್ತಾ ಇದ್ದೀನಿ. 500 ಗ್ರಾಮ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 3.5 ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ. 3 ಗ್ಲಾಸ್ನ ಅರ್ಧ ಗ್ಲಾಸ್ ಹಾಕಿದ್ದೀನಿ ಸಕ್ಕರೆ. ಮೂರುವರೆ ಗ್ಲಾಸ್ ಸಕ್ಕರೆಗೆ ನಾನು 4 ಗ್ಲಾಸ್ ನೀರು ಹಾಕಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀನಿ. ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಪಾಕ ಏನು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಜಿಗಿಟ್ ಪಾಕ ಬಂದರೆ ಸಾಕು. ಒಂದೆಳೆ ಪಾಕ ಏನು ಬೇಡ, ಕೈಗೆ ಅಂಟ್ಕೊಳ್ಳುತ್ತಲ್ಲ ಅಲ್ಲಿವರೆಗೂ ಬಂದರೆ ಸಾಕು. ನಾನು ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ, ಸಿಪ್ಪೆ ಸಮೇತ ಹಾಕಿದ್ದೀನಿ. ನಾನು ಒಂದು ಪ್ಲೇಟಿಗೆ ತುಪ್ಪನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಪ್ಯಾಕೆಟ್ನ ಕಟ್ ಮಾಡಿ ಅದಕ್ಕೆ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಅದು 500 ಗ್ರಾಮ್ ಪ್ಯಾಕೆಟ್ ಇದೆ, ಅದು ಫುಲ್ ಹಾಕ್ತಾಯಿದ್ದೀನಿ. ನಾನು ಅದಕ್ಕೆ 1 ಸ್ಪೂನ್ ತುಪ್ಪನ ಹಾಕಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಸೋಣ. ಇದು ಫೋರ್ಸಿಂದ ಕಲಿಸ್ಬಾರ್ದು, ಅಷ್ಟೇ ಸ್ಮೂತ್ ಕಲಿಸ್ಬೇಕು. ಗಟ್ಟಿ ನಾದ್ಕೋಬಾರ್ದು, ಇದು ಸ್ವಲ್ಪ ಸ್ಮೂತಾಗಿರಬೇಕು. ಹಾಗಾಗಿ ಜಾಮೂನ್ ಚೆನ್ನಾಗಿ ಬರುತ್ತೆ. ಸ್ಮೂತ್ ಆಗಿದೆ. ನಾನು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಮೇಲೆ ಹಚ್ಚಿಬಿಟ್ಟು ಇಡ್ತಾಯಿದ್ದೀನಿ. ಒಂದು 5 ನಿಮಿಷ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಇವಾಗ ಆಗಿದೆ, 5 ನಿಮಿಷ ಆಗಿದೆ. ಇವಾಗ ತೆಗೆದು ನೋಡ್ತಾಯಿದ್ದೀನಿ. ಚೆನ್ನಾಗಿ ಸ್ವಲ್ಪ ಉಬ್ಬಿದೆ ನೋಡಿ, ಅದು ಹಿಟ್ಟು ಜಾಮೂನ್ದು ಕವ ಚೆನ್ನಾಗಾಗಿದೆ. ಸ್ವಲ್ಪನೇ ತೊಗೊಂಡ್ಬಿಟ್ಟು ರೌಂಡಾಗಿ ಮಾಡ್ಕೊತಾ ಇದ್ದೀನಿ ಉಂಡೆನ. ನಾನು ಎಲ್ಲನೂ ಇದೇ ಥರ ಸ್ವಲ್ಪನೇ ಉಂಡೆ ಮಾಡಿಬಿಟ್ಟು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ನಾನು ಆಲ್ರೆಡಿ. ಇವಾಗ ಬಿಸಿಯಾಗಿದೆ. ಅಷ್ಟು ಒಂದೇ ಸಲ ಉಂಡೆ ಮಾಡಿ ಇಟ್ಕೋಬಾರ್ದು. ಇವಾಗ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಉರಿನ ಸ್ವಲ್ಪ ಜೋರ ಇಡಬಾರ್ದು, ಕಡಿಮೆ ಇಟ್ಟು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಉರಿ ಜೋರಿಟ್ಟರೆ ಒಳಗಡೆ ಎಲ್ಲ ಬೆಂದಿರಲ್ಲ, ಹಾಗಾಗಿ ಮೇಲ್ಗಡೆ ಫುಲ್ ಬ್ರೌನ್ ಆಗಿರುತ್ತೆ.
ಸಣ್ಣ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಈ ಥರ ಆಗಿದೆ ನೋಡಿ, ಈ ಕಲರ್ ಆಗಬೇಕು. ಇವಾಗ ತೆಗಿತಾ ಇದ್ದೀನಿ. ನಾನು ಎಲ್ಲನೂ ಉಂಡೆ ಮಾಡಿಕೊಂಡು ಎಲ್ಲನೂ ಕರೆದು ಇಟ್ಕೊಂಡಿದ್ದೀನಿ. ಇವಾಗ ಜಾಮೂನ್ನ ಪಾಕದಲ್ಲಿ ಹಾಕ್ತಾಯಿದ್ದೀನಿ. ಪಾಕನ ಸ್ವಲ್ಪ ಬಿಸಿ ಇರಬೇಕು. ತಣ್ಣಗಾದ ನಂತರ ಅದು ತಣ್ಣಗಾಯಿತು ಅಂದರೆ ಒಳಗಡೆ ಹೀರ್ಕೊಳ್ಳಲ್ಲ. ಹಂಗಾಗಿ ಸ್ವಲ್ಪ ಬಿಸಿ ಇದ್ದಾಗೆ ಕರೆದಿರೋದು ಜಾಮೂನ್ನ ಹಾಕಬೇಕು. ಇವಾಗ 1 ತಾಸು ನಾನು ಹಾಕಿ ಇಟ್ಟಿದ್ದೆ ಪಾಕದಲ್ಲಿ. ಇವಾಗ ಚೆನ್ನಾಗಾಗಿದೆ ನೋಡಿ, ಸ್ಮೂತಾಗಿದೆ ಒಳಗಡೆ ಎಲ್ಲ. ನಾನು ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಾಗಿದೆ, ಒಳಗಡೆ ಎಲ್ಲ ಹೀರ್ಕೊಂಡಿದೆ ನೋಡಿ ಪಾಕ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.